ಓಂ ಸುದರ್ಶನಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅಮಾವಾಸ್ಯೆ, ಹುಣ್ಣಿಮೆಗಳು, ಪರ್ವ ದಿನಗಳು, ವಿಶೇಷವಾದ ದಿನಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ದಿನ ಕೂಡ ಬರ್ತಾನೆ ಇರುತ್ತೆ. ಯಾವಾಗಲೂ ಕೂಡ ನಾವು ಹೇಳ್ತಾ ಇರ್ತೀವಿ, ಸೂರ್ಯ ಉದಯಿಸ್ತಾನೆ, ಸೂರ್ಯ ಅಸ್ತಮಿಸ್ತಾನೆ, ಹಾಗೆ ಕಾಲವೂ ಕೂಡ ಹೋಗ್ತಾ ಇರುತ್ತೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀವಿ. ಆದರೆ ಇವತ್ತಿನ ದಿವಸ ಅಮಾವಾಸ್ಯೆ ಹುಣ್ಣಿಮೆಯ ಕಾಲದಲ್ಲಿ ಮನಸ್ಸಿನ ಏರುಪೇರಾಗ್ಬೋದು, ಮಾನಸಿಕ ಸ್ಥಿತಿ ಕೂಡ ಎಲ್ಲೋ ಒಂದು ಕಡೆ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು, ಪ್ರಕೃತಿಯು ಕೂಡ ಒಂದು ಅಸ್ತವ್ಯಸ್ತದ ರೀತಿಯಲ್ಲಿ ಕಾಣಿಸ್ತಕ್ಕಂಥದ್ದು. ಇದರ ಜೊತೆಗೆ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಅಮಾವಾಸ್ಯೆ ಹುಣ್ಣಿಮೆಗೆ ಮತಿ ಭ್ರಮಣ ಆಗ್ತಕ್ಕಂಥ ಸಾಧ್ಯತೆಗಳು, ಮತ್ತು ದೆವ್ವದ ಕಾಟಗಳಿರುತ್ತಾ, ದುಷ್ಟಶಕ್ತಿಗಳ ಕಾಟ ಇರ್ತೈತಾ ಅಂತಕ್ಕಂಥ ಪ್ರಶ್ನೆಗಳಿಗೆ ನಾವು ಇವತ್ತಿನ ದಿವಸ ಉತ್ತರವನ್ನು ಹುಡುಕ್ತಾ ಹೋದಾಗ, ಈ ಒಂದು ಅಮಾವಾಸ್ಯೆ ಹುಣ್ಣಿಮೆ ಈ ಒಂದು ಸಂದರ್ಭಗಳಲ್ಲಿ ಒಂದು ದೆವ್ವದ ಕಾಟ ಅನ್ನೋದಕ್ಕಿಂತ ಸ್ವಲ್ಪ ಏರುಪೇರಿನ ಒಂದು ಸ್ಥಿತಿಗತಿಗಳು ಕೂಡ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ನಮಗೆ ಗೊತ್ತು, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ. ಬೇಸಿಗೆ ಕಾಲದಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತೆ, ಮಳೆಗಾಲದಲ್ಲಿ ಯಾವ ರೀತಿ ಇರುತ್ತೆ, ಚಳಿಗಾಲದಲ್ಲಿ ನಮ್ಮ ಅನುಭವಗಳೇ ಆಗಿರುತ್ತೆ. ನಮಗೀಗಾಗಲೇ ಅದರ ಅನುಭವ ಎಲ್ಲರಿಗೂ ಕೂಡ ಹಾಗೇ ಆಗಿದೆ. ಇನ್ನು ಈ ಸಮಯದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ಕಾಲದಲ್ಲಿ, ಹುಣ್ಣಿಮೆಗೆ ನಾವು ಸ್ವಲ್ಪ ದೇವತಾ ಕಾರ್ಯಗಳನ್ನು, ದೇವತಾ ಆರಾಧನೆಗಳನ್ನು, ಪೂಜೆ ಪುನಸ್ಕಾರಾದಿಗಳನ್ನು, ಜಪ ತಪಗಳನ್ನು, ಹೋಮ ಹವನಗಳನ್ನು, ಇವೆಲ್ಲವನ್ನು ಕೂಡ ಮಾಡ್ಕೊಳ್ಳೋಕ್ಕೆ ನಾವು ಹುಣ್ಣಿಮೆಗೆ ಸ್ವಲ್ಪ ಪ್ರಾಶಸ್ತ್ಯ ಅಂತ ಹೇಳಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಅಮಾವಾಸ್ಯೆ ಅಂತಂದಾಗ ಆ ದಿನ ದೂರದ ಪ್ರಯಾಣಗಳಾಗ್ಬೋದು, ಅಥವಾ ಯಾವುದಾದ್ರೂ ನಿರ್ಧಾರಗಳಾಗ್ಬೋದು, ಯಾವುದಾದ್ರೂ ಒಪ್ಪಂದಗಳಾಗ್ಬೋದು, ವಿವಾಹ ವಿಷಯಗಳಾಗ್ಬೋದು, ವ್ರತಗಳಾಗ್ಬೋದು, ಹೋಮ ಹವನಗಳಾಗ್ಬೋದು, ಇವನ್ನು ಮಾಡಿಸೋದಕ್ಕೆ ನಾವು ಹಿಂಜರಿಯುತ್ತೇವೆ, ಬೇಡ ಅಂತ ಹೇಳ್ತೀವಿ. ದೂರದ ಪ್ರಯಾಣಕ್ಕೂ ಬೇಡ ಅಂತ ಹೇಳ್ತೀವಿ. ಯಾಕೆ ಅಮಾವಾಸ್ಯೆಗೆ, ಯಾಕೆ ಹುಣ್ಣಿಮೆಗೆ ಅಂದಾಗ, ಅಮಾವಾಸ್ಯೆಯ ಕಾಲ ನಮಗೆ ಇದೆಲ್ಲಕ್ಕಂತ ಮುಗಿಲಾಗಿ ನಾವು ಫಸ್ಟು ಒಂದು ತಿಳ್ಕೊಳ್ಳೋಣ. ಈ ಒಂದು ದೇಹ ಕೂಡ ನಮಗೆ ಪಂಚಭೂತಗಳಲ್ಲಿ 3 ಭೂತಗಳು ನಮ್ಮಲ್ಲೇ ಇದೆ. ಆ 3 ಭೂತ ಯಾವುದು? ಅಗ್ನಿ ನಮ್ಮ ದೇಹದಲ್ಲಿದೆ, ನೀರು ನಮ್ಮ ದೇಹದಲ್ಲಿದೆ, ವಾಯು ನಮ್ಮ ದೇಹದಲ್ಲಿದೆ. ಇನ್ನು 2 ಭೂತಗಳು ತಲೆ ಮೇಲೆ ಒಂದಿದೆ, ಕಾಲು ಕೆಳಗೆ ಒಂದಿದೆ, ಅಂದರೆ ಆಕಾಶ, ಭೂಮಿ. ಈ 3 ಭೂತಗಳು ನಮ್ಮಲ್ಲೇ ಇದೆ. ಪಂಚಭೂತಗಳಲ್ಲಿ ಆಕಾಶ, ಭೂಮಿ, ಅಗ್ನಿ, ನೀರು, ವಾಯು. ಆದರೆ 3 ಭೂತಗಳು ನಮ್ಮಲ್ಲೇ ಇದೆ. ಅಗ್ನಿ ಇದೆ, ಶಕ್ತಿ, ನೀರಿದೆ, ಹಾಗೆ ವಾಯು ಇದೆ. ಆದರೆ ಈ ದೇಹದಲ್ಲಿ 3/4 ಭಾಗ ಜಾಸ್ತಿ, 1% ನೀರೇ ಇದೆ. ಹಾಗಾಗಿ ಯಾವಾಗ ಭೂಮಂಡಲದಲ್ಲಿ ಪರಿವರ್ತನೆಗಳಾಗತ್ತೆ, ಬದಲಾವಣೆಗಳಾಗತ್ತೆ, ಈ ಭೂಮಿಯಲ್ಲಿರ್ತಕ್ಕಂಥ ನೀರು, ಸಮುದ್ರದೋಪಾದಿಯಲ್ಲಿರ್ತಕ್ಕಂಥ ನದಿಗಳು, ಸಮುದ್ರಗಳು ಉಕ್ಕಿ ಹರಿತಕ್ಕಂಥದ್ದು, ಸಮತೋಲನವನ್ನು ಕಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ನೀರು ಎಲ್ಲರಿಗೂ ಆಗಲ್ಲ. ಕೆಲವರಿಗೆ ಆ ದೇಹದ ನೀರಿನ ಒಂದು ಪ್ರಮಾಣ ಏರುಪೇರಾದಾಗ ಮಾನಸಿಕ ಅಸ್ವಸ್ಥತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ದೆವ್ವಗಳು, ಭೂತಗಳು ಅಂದಾಗ ಇಲ್ಲಿ ದೈವಶಕ್ತಿ ಸ್ವಲ್ಪ ಆ ಸಮಯಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಯ ಸಮಯಗಳಲ್ಲಿ ನೋಡಕ್ಕೆ ಹೋದಾಗ ದೈವಶಕ್ತಿ ಕಡಿಮೆ ಆಗುತ್ತೆ. ಚಂದ್ರನ ಪ್ರಭಾವ ಜಾಸ್ತಿ ಆಗೋದ್ರಿಂದನೇ, ಚಂದ್ರನು ನೀರಿಗೆ ಕಾರಕ, ಚಂದ್ರನು ಮನಸ್ಸಿಗೆ ಕಾರಕ. ಚಂದ್ರಮಾ ಮನಸ್ಸೋ ಜಾತಃ ಅಂತ ನಾವೇನು ಕರಿತೀವಿ, ಮನಸ್ಸಿಗೂ ಕೂಡ ಚಂದ್ರನೇ ಒಂದು ಕಾರಕ ಆಗಿದ್ದಾನೆ. ಇದನ್ನು ಪ್ರಾಚೀನರಲ್ಲಿ ನಾವು ಸಾಕಷ್ಟು ಉಲ್ಲೇಖಗಳು ಕೂಡ ಇದೆ. ಈ ತಿಥಿಗಳಲ್ಲಿ ಆವೇಶ, ಕೋಪ, ಆಲೋಚನಾ ಶಕ್ತಿ ಇರೋದಿಲ್ಲ, ಆತುರ ಇರುತ್ತೆ, ಬೇಗ ಮನಸ್ಸು ತಕ್ಷಣ ರಿಸಲ್ಟನ್ನು ಕೋರ್ತಾ ಇರುತ್ತೆ, ಆವೇಶ ಇರುತ್ತೆ, ಅಲ್ಲಿ ಮನೋವಿಕಾರವಾಗಿರುತ್ತೆ, ಆಲೋಚನೆಗಳು ಏನೇನೋ ಬರುತ್ತೆ. ಸ್ವಲ್ಪ ಕೆಟ್ಟದಾಗಿ ಯೋಚನೆ ಮಾಡಿ ಅಮಾವಾಸ್ಯೆ ಹುಣ್ಣಿಮೆ, ಅದು ಜಾಸ್ತಿ ಆಗುತ್ತೆ. ಸ್ವಲ್ಪ ಒಳ್ಳೆಯದು ಯೋಚನೆ ಮಾಡಿ, ಅದು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಅಮಾವಾಸ್ಯೆ ಹುಣ್ಣಿಮೆಗಳ ಕಾಲದಲ್ಲಿ ಜಪ ಮಾಡಿ, ಪೂಜೆ ಮಾಡಿ, ಧ್ಯಾನ ಮಾಡಿ, ಪ್ರಶಾಂತವಾಗಿರಿ, ತಾಳ್ಮೆಯಿಂದ ಇರಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ. ಈ ಒಂದು ಅಮಾವಾಸ್ಯೆಯ ಕಾಲದಲ್ಲಿ ರಾಹುಕಾಟ ಇರುತ್ತೆ. ಹುಣ್ಣಿಮೆಯ ಕಾಲದಲ್ಲಿ ಸ್ವಲ್ಪ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ. ಗ್ರಹಣ ಕಾಲದಲ್ಲಿ ರಾಹುಕಾಟ, ಕೇತುಕಾಟಗಳಿರುತ್ತೆ. ಹಾಗಾಗಿ ನಾವೆಲ್ಲವೂ ಕೂಡ ದೈವಾನುಗ್ರಹದಲ್ಲಿರ್ತಕ್ಕಂಥವ್ರು. ನನಗೆ ಎಷ್ಟೋ ಜನ ಕೇಳ್ತಾರೆ, ಎಲ್ಲೋ ದೂರದಲ್ಲಿರ್ತಕ್ಕಂಥ ಸೂರ್ಯ, ದೂರದಲ್ಲಿರ್ತಕ್ಕಂಥ ಚಂದ್ರ, ದೂರದಲ್ಲಿರ್ತಕ್ಕಂಥ ಶುಕ್ರ, ಎಷ್ಟೋ ಯೋಜನೆಗಳ ದೂರದಲ್ಲಿರೋರು ನಮ್ಮ ಮೇಲೆ ಪ್ರಭಾವ ಬೀರ್ತಾರ, ಈ ಜ್ಯೋತಿಷ್ಯದಲ್ಲಿ ಈ ನವಗ್ರಹಗಳ ಪ್ರಭಾವ ಬೀರ್ತಾರ ಅಂತ ಕೇಳೋ ಪ್ರಶ್ನೆಗಳಿಗೆ ನಾವು ಒಂದೇ ಪ್ರಶ್ನೆ ಕೇಳೋದು ಅವರಿಗೆ. ಸೂರ್ಯನು ನಾವು ನವಗ್ರಹಗಳಲ್ಲಿ ಪ್ರಥಮ ಅಧಿದೇವತೆ, ಪ್ರಥಮ ಸೂರ್ಯ ಒಂದು ಬಾಸ್ ಅಥವಾ ರಾಜ ಅಂತೂ ಕೂಡ ಹೇಳ್ತೀವಿ.
ಆ ಸೂರ್ಯನ ಶಕ್ತಿಗೆ ನೀವು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಳ್ಬೇಕಾದ್ರೇ ದೇಹ ನಿಮಗೆ ಸ್ಪಂದಿಸಲ್ಲ. ನಿಮಗೆ ಕಾಣಿಸ್ತಾ ಇರೋ ಸೂರ್ಯನ ಬೆಳಕೇ ನಿಮಗೆ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅಂದರೆ ದೂರದಲ್ಲಿರ್ತಕ್ಕಂಥ ಗ್ರಹಗಳು ಕೂಡ ಇದೇ ರೀತಿಯ ಪ್ರಭಾವವನ್ನು ಮನುಷ್ಯನ ಮೇಲೆ ಬೀರ್ತವೆ. ಹಾಗಾಗಿ ನವಗ್ರಹಗಳ ಒಂದು ಪ್ರಭಾವ ದೇಹದ ಮೇಲೆ, ಪ್ರಕೃತಿಯ ಮೇಲೆ, ಎಲ್ಲದರ ಮೇಲೆ ಇದ್ದೇ ಇರುತ್ತೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೂಡ ನಾವು ಎಷ್ಟೋ ಸರಿ ಹೇಳ್ತಾ ಇರ್ತೀವಿ. ಅದೇ ರೀತಿ ನೋಡೋಕೆ ಹೋದಾಗ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇನ್ನು ದೆವ್ವಗಳ ಕಾಟ ಅಂದರೆ ಇರಬಹುದು. ಯಾಕೆಂದರೆ ಯಾವುದೇ ವ್ಯಕ್ತಿ ಪರಿಪೂರ್ಣ ಆಯಸ್ಸಿನಿಂದ ಸಾಯದೇ ಇದ್ದಾಗ ಆ ಒಂದು ದುಷ್ಟಶಕ್ತಿಗಳ ಕಾಟ ಕೂಡ ಆ ಸಮಯದಲ್ಲಿ ಅದು ಪ್ರಕಟಿತ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದಕ್ಕೆಲ್ಲವೂ ಪರಿಹಾರ ಅಂದರೆ ತಾಳ್ಮೆ, ಸಹನೆ, ಜಪ, ದಾನವೇ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.